ಅಯ್ಯೋ ಇವಳಿ ಅವ್ರ ಜೊತೆಲಿ ಬಂದಿದ್ದು ನಾನು ಅವ್ರ ಅದು ಪಕ್ಕದಲ್ಲಿ ಕೂತಿದ್ ಸ್ವಲ್ಪ ನೋಡಿದ್ದೆ. ಅಮ್ಮನ ಕಂಡೀಷನ್ ಸ್ವಲ್ಪ ಸೀರಿಯಸ್ ಇತ್ತು ಅಂತ ಆಯ್ತು. ಬೆಟರ್ ಇತ್ತು. ಅವತ್ತು ಬೆಳಗ್ಗೆ ರಾತ್ರಿ ಎಲ್ಲ ಅಲ್ಲೇ ಇದ್ವಿ. ಬೆಳಗ್ಗೆ ಬರ್ಬೇಕಾದ್ರೆ ಸ್ವಲ್ಪ ಎಲ್ಲ ಇಂಪ್ರೂವ್ ಆಗಿತ್ತು. ಆಮೇಲೆ ಕೊನೆ ನಮ್ಗೆ ನಾವು ದೈವದಲ್ಲಿ ತುಂಬಾ ನಂಬಿಕೆ ಇಟ್ಟಿದ್ರಿಂದ ನಮ್ಮ ಅಣ್ಣಂದಿರು ಎಲ್ರು ದೇವಸ್ಥಾನಕ್ಕೆ ಹೋಗಿದ್ರು, ಎಲ್ರು ಪೂಜೆ ಮಾಡ್ಸಕ್ಕೆ. ನಾನು ಕೊನೆ ಅಣ್ಣ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ಬಂದು ರುದ್ರಾಭಿಷೇಕ ಮಾಡಿಸ್ಕೊಂಡ್ಬಂದು ನಮ್ಮ ತಂದೆ ಕೈನಲ್ಲಿ ಅದ್ರದ್ದು ಪ್ರಸಾದ ಎಲ್ಲ ಕೊಟ್ಬಿಟ್ಟು ಇದು ನೀವೇ ಅಮ್ಮಂಗೆ ತಗೊಂಡು ಕೊಡಿ ಅಂತ ಹೇಳ್ದ ನಮ್ಮನ್ನ. ಆಮೇಲೆ ಸರಿ ಅಪ್ಪ ಫಿಸಿಯೋಥೆರಪಿ ಎಲ್ಲ ಮಾಡಿಸ್ಕೊಂಡು ಇಲ್ಲಿ ನೋಡ್ತೀರಲ್ಲ ಅವ್ರು ಈಗ ದಿನಕ್ಕೆ ಅಪ್ಪನೂ ಅಮ್ಮನ ಇನ್ಫ್ಲೂಯೆನ್ಸ್ ಆಗೋಗ್ಬಿಟ್ಟಿದೆ ಅಪ್ಪನಿಗೂ. ಒಂದು 3 hours ಅವರು ಪೂಜೆ ಮಾಡ್ತಾರೆ ಈಗ ಅಪ್ಪನು. ಫಿಸಿಯೋಥೆರಪಿ ಆದ್ಮೇಲೆ ಒಂದು 9:30 ಶುರು ಮಾಡ್ಕೊಂಡ್ರೆ ಮಧ್ಯಾಹ್ನ 1 ಗಂಟೆ ತನಕ ಅವ್ರದ್ದು ಪೂಜೆ ನಡೆಯುತ್ತೆ. ಪೂಜೆ ಎಲ್ಲ ಮಾಡಿಬಿಟ್ಟು ಅವರು ಅಮ್ಮನಿಗೆ ನಾನು ಇಲ್ಲಿಂದ ಹೋಗಿ ಈಗ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಬರಬೇಕು ಅಂತ ಇದು ಮಾಡ್ಕೊಂಡ್ರು. ಅಷ್ಟೊತ್ತಿಗೆ ಮತ್ತೆ ಯಾರೋ ಬಂದು 2:30 ಆಯ್ತು. ಇಲ್ಲ ಹೋಗೋಣ, ಊಟ ಮಾಡ್ಕೊಂಡು ಹೋಗುತ್ತಾಗಿದೆ, ಊಟ ಮಾಡ್ಕೊಂಡು ಹೋಗೋಣ ಅಂದ್ರು. ಒಪ್ಲಿಲ್ಲ. ಇಲ್ಲ ಇಲ್ಲ ನಾನು ಊಟ ಮಾಡಲ್ಲ, ಮತ್ತೆ ನಾನು ಊಟ ಮಾಡಿ ಇದ್ರಲ್ಲಿ ನಾನು ತಗೊಂಡೋಗಿರಕ್ಕೆ ಇಷ್ಟ ಇಲ್ಲ ನನಗೆ ಅಂತ ಹೇಳ್ಬಿಟ್ಟು ಊಟನೂ ಮಾಡಿದೆ. ಇಲ್ಲ ಪ್ರಸಾದನೂ ಕೈಯಲ್ಲಿ ಇಟ್ಕೊಂಡು ಕಾಲಿಗೆ ನೀವು ನಂಬ್ತಿರಲ್ವ ಸಾಕ್ಸು ಹಾಕ್ಕೊಳ್ಳಿಲ್ಲ, ಚಪ್ಪಲಿ ಹಾಕ್ಕೊಳ್ಳಿಲ್ಲ, ಕೈಲಿ ಇಟ್ಕೊಂಡು ದೇವಸ್ಥಾನ ಇದು ಹಾಸ್ಪಿಟ್ಲಿಗೆ ಬಂದರು. ಅಷ್ಟೊತ್ತಿಗೆ 4 ಗಂಟೆ ಆಗಿತ್ತು ನಾವು ಹೋಗೋದ್ರಲ್ಲಿ. ಅವರೇನೇನೆ ಅಮ್ಮನಿಗೆ ಆಮೇಲೆ ಡಾಕ್ಟರ್ ನಮ್ಮ ಜೊತೆ ಬಂದರು. ಅಪ್ಪನಿಗೆ ನೋಡಿ ಸರ್ 35% ಇಂಪ್ರೂವ್ ಆಗಿದ್ದಾರೆ ನಿನ್ನೆಗಿಂತ, ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ, ಈಗ ತೊಂದರೆ ಇಲ್ಲ, ಸಾಯಂಕಾಲದ ಅಷ್ಟೊತ್ತಿಗೆ ಇನ್ನೂ ಇಂಪ್ರೂವ್ ಆಗ್ತಾರೆ ಅನ್ನೋ ನಮಗೂ ಒಂದು ಭರವಸೆ ಕೊಟ್ಟರು. ಒಂದೇನೋ ನಮಗೂ ಆಶಾಭಾವನೆ ಮೂಡಿತ್ತು ಆ ಟೈಮಲ್ಲಿ. ಆಮೇಲೆ ಅಪ್ಪ ಅಮ್ಮನಿಗೆ ಆಗ್ತಾನೆ ಅವರು ಡಾಕ್ಟರ್ಸ್ ಎಲ್ಲ ಅವ್ರಿಗೆ ಇವರು ಹೇಳಿದ್ರು, ಈಗ ತಾನೇ ಸ್ವಲ್ಪ ಬಾತ್ ಕೊಟ್ಟಿದ್ದೀವಿ ಅವ್ರಿಗೆ, ಸಿಸ್ಟರ್ ಹೇಳಿದ್ರು, ಬಟ್ಟೆ ಚೇಂಜ್ ಮಾಡಿ ಎಲ್ಲ ಮಾಡಿದ್ರು. ಆಮೇಲೆ ಅಪ್ಪ ತೆಗೆದು ಇದೆಲ್ಲ ಅಮ್ಮನಿಗೆ ಅರಿಶಿನ ಇದು ಎಲ್ಲ ಇಟ್ಬಿಟ್ಟು ವಿಭೂತಿ ಇತ್ತು, ಗಂಧ ಇತ್ತು, ಆಮೇಲೆ ಅಭಿಷೇಕದ ನೀರು ಎಲ್ಲ ಇತ್ತು. ನಾನು ಡಾಕ್ಟ್ರು ಅಪ್ಪ ಎಲ್ಲ ಇದ್ವಿ. ನಾನು ಡಾಕ್ಟ್ರಿಗೆ ಹೇಳಿದೆ, ಏನೋ ನನ್ಗೆ ಆ ಮೂಮೆಂಟಲ್ಲಿ ಸುಮ್ಮನೆ ಇಲ್ಲ ಅಪ್ಪ ಅಮ್ಮ ಅವರಿಬ್ಬರೇ ಇರಬೇಕು, ಸಿಸ್ಟರ್ ಒಬ್ಬರಿದ್ರು. ನಾನು ಡಾಕ್ಟ್ರಿಗೆ ಹೇಳಿದೆ, ಡಾಕ್ಟರ್ ನಾವು ಹೊರಗಡೆ ನಿಂತ್ಕೊಂಡು ಮಾತಾಡೋಣ, ಅಪ್ಪ ಏನೋ ಸ್ವಲ್ಪ ಅಮ್ಮನಿಗೆ ಇದು ನಿಂತಿದ್ದಾರೆ ಅಂತ. ICU ಅದು ಕ್ಲೋಸ್ಡ್ ಇದ್ರಲ್ಲಿತ್ತು. ಆಚೆ ಬಂದು ಡೋರ್ ಹತ್ರ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಜಸ್ಟ್ ಐ ಥಿಂಕ್ ಒಂದು 10 ನಿಮಿಷ ಇರ್ಬೋದು ಅಷ್ಟೇ. ಅಪ್ಪ ಎಲ್ಲ ಇಟ್ಬಿಟ್ಟು ಅಮ್ಮನಿಗೆ 3 ಸತಿ ನೀರು ತೆಗೆದು ತಲೆಗೆ ಹಾಕಿದ್ದಾರೆ. ಇದನ್ನ ಅಮ್ಮನಿಗೆ ಹಾಕಿದ ತಕ್ಷಣನೇ ಇಟ್ಕೊಂಡು ಕೈ ಹಿಡ್ಕೊಂಡಿದ್ದಾರಂತೆ. ಕೈ ಹಿಡ್ಕೊಂಡು ಅವ್ರ ಜೊತೆನ ಹೋಗಿ ದೇವಸ್ಥಾನಗಳೆಲ್ಲ ನೆನ್ಸ್ಕೊಂಡ್ರಂತೆ. ಒಂದು 2-3 ಮಿನಿಟ್ಸ್ ನೆನ್ಸ್ಕೊಂಡ್ರು, ಕೈ ಇಟ್ಕೊಂಡು ಅಮ್ಮನ ಕೈನ. ಇನ್ನು ನನಗೇನು ಜೀವನದಲ್ಲಿ ಇನ್ನು ಎಷ್ಟು ಆಯಸ್ ಭಗವಂತ ನೀನು ಕೊಡ್ತೀಯೋ ನನಗೆ ಗೊತ್ತಿಲ್ಲ, ಇನ್ನು ನೀನು ಎಷ್ಟು ನನಗೆ ಆಯಸ್ ಕೊಡ್ತೀಯೋ ಅದ್ರಲ್ಲಿ ಅರ್ಧ ನನ್ನ ಹೆಂಡತಿಗೆ ಕೊಟ್ಬಿಡು, ನಮ್ಮಿಬ್ರು ಒಟ್ಟಿಗೆ ಕರ್ಕೊಂಡ್ಬಿಡು ಅಂತ ಕೇಳ್ಕೊತಾ ಇದ್ರು ಅಂತಷ್ಟೇ. ಅಂದ್ರೆ ಇದೆಲ್ಲ ಇಟ್ಟು ಮೇ ಬಿ 2 to 3 ಮಿನಿಟ್ಸ್ ಆಗಿರ್ಬೋದು ಅಷ್ಟೇ. ಅವ್ರ ಮನಸ್ಸಲ್ಲಿ ಇದೆಲ್ಲ ಅನ್ಕೊಂಡಿರೋದನ್ನುವೆ ಆಲ್ ಪ್ಯಾರಾಮೀಟರ್ಸ್ ಒಂದೇ ಸತಿ ಸ್ಟ್ರೈಟ್ ಲೈನ್. ಇತ್ತು ಹೇಳಿದ್ರು. ಅದು ಅಪ್ಪ ಸ್ವಲ್ಪ ಕೇಳಿದ್ರು ನನಗೆ. ಅಷ್ಟೊತ್ತಿಗೆ ಏನಾಯ್ತು, ಕಾರಲ್ಲಿ ಬರ್ತಾ ನಾನು ಡಾಕ್ಟ್ರಿಗೆ ಮಾತಾಡಿದೆ. ಅವರು ಮಧ್ಯಾಹ್ನ ಈಗ 2 o'clock ಬ್ಲಡ್ ರಿಪೋರ್ಟ್ ಬಂದಿದೆಯಮ್ಮ, ಸೊ ಇಂಪ್ರೂವ್ಮೆಂಟ್ ಇದೆ ಬ್ಲಡ್ ರಿಪೋರ್ಟಲ್ಲೂ ಅಂತ ಹೇಳಿದ್ರು. ಅದು ಅಪ್ಪನಿಗೆ ಹೇಳ್ಬಿಟ್ಟು, ಇಲ್ಲ ನೋಡಿ ಮಾರ್ನಿಂಗ್ ಬ್ಲಡ್ ರಿಪೋರ್ಟ್ಗೂ ಈಗ ಮತ್ತೆ ಚೇಂಜ್ ಆಗಿದೆ, ಇಂಪ್ರೂವ್ಮೆಂಟ್ ಇದೆ, ಬೈ ಈವ್ನಿಂಗ್ ಸರಿ ಹೋಗ್ತಾರೆ ಅಪ್ಪ ನನಗೆ ಅಂತೇಳಿ ಅವ್ರಿಗೂ ಹೇಳಿದೆ ನಾನು. ಆ ಟೈಮಲ್ಲಿ ನನಗೆ ಕಾನ್ಫಿಡೆನ್ಸ್ ಬಂತು, ಯಾಕೆಂದರೆ ಬ್ಲಡ್ ರಿಪೋರ್ಟ್ ಎಲ್ಲ ಇಂಪ್ರೂವ್ಮೆಂಟ್ ಇತ್ತಲ್ಲ, ಅದರಲ್ಲಿ ಕಾನ್ಫಿಡೆನ್ಸ್ ಬಂದಿತ್ತು ನನಗೆ. ಹಿಂಗೆ ಸಡನ್ನು ಹಾಗಾಗಿ ನಾನು ಸ್ವಲ್ಪ ಯಾವುದೇ ಅಳಕು ಅಥವಾ ಇದಿಲ್ದರೆ ನೋವಿಲ್ಲದೆ ಕಾರಿಂದ ಇಲ್ದ ಒಳಗಡೆ ಹೋದೆ ನಾನು. ಬಟ್ ಅದ್ರಲ್ಲಿ ನಡೆದಿದ್ದು ಜಸ್ಟ್ ಒಂಥರ ಇಮ್ಯಾಜಿನ್. ಅದೇನು ಅಮ್ಮ ಅಪ್ಪನಿಗೋಸ್ಕರನೇ ಕಾಯ್ತಾ ಇದ್ರ, ಎಲ್ಲ ಇಂಪ್ರೂವ್ ಆಗ್ತಿದೆ ಅನ್ನೋ ಒಂದು ಭರವಸೆ ನಮಗೆ ಮೂಡಿಸ್ಬಿಟ್ಟು ಸಡನ್ ಒಂಥರ ನನ್ನ ಗಂಡನ ಆಶೀರ್ವಾದ ಸಿಕ್ತು, ನಾನು ಹೋಗ್ತಾ ಇದ್ದೀನಿ ಅಂತ ಹೋಗ್ಬಿಟ್ರ. ಏನೋ ದೈವದ ಇದು ನಮಗಂತೂ ಅರ್ಥ ಆಗ್ತಾ ಇಲ್ಲ. ಇಲ್ಲ ಅವ್ರದ್ದು ಆ ಥರ ಏನೂ ಇರಲಿಲ್ಲ. ಅಮ್ಮನ ಮನಸ್ಸಲ್ಲಿ ಯಾವುದು ಪ್ಲೇಸ್ ಆ ಥರ ಇದಿರಲಿಲ್ಲ. ಯಾಕೆ ಆ ಜಾಗದಲ್ಲಿ ಮಾಡಿದ್ದು ಅಂತಂದರೆ, ನಮ್ಮ ತಂದೆ ತಾಯಿ ಇಬ್ರು ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಬೆಟ್ಟದಲ್ಲಿ. ಆ ರಂಗನಾಥ ಮತ್ತೆ ನಮ್ಮ ಮನೆ ದೇವರು ಈಶ್ವರ, ಎರಡರ ಮಧ್ಯೆ ಆ ಜಾಗ ಇದೆ. ಈಗ
ಆ ಎರಡೂ ದೈವದಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡು ಅಪ್ಪ ರಾಜಕೀಯ ಪ್ರವೇಶ ಮಾಡಿದ್ದು ಆ ರಂಗನಾಥ ಕನಸಲ್ಲಿ ಬಂದು ಅವ್ರಿಗೆ ಪ್ರೇರೇಪಣೆ ಒಂದು ಮುಂದೆ ಹೋಗು ರಾಜಕೀಯವಾಗಿ ಅನ್ನೋ ಒಂದು ಕನ್ಸಲ್ಲಿ ಬಂತು ಅಂತ ಒಂದು ಕನ್ಸಲ್ಲಿ ಬಿದ್ದು ಅವರ ರಾಜಕೀಯಕ್ಕೆ ಎಂಟ್ರಿ ಆದೆ ಅಂತ ಅವರಪ್ಪ ಹೇಳ್ತಾರೆ ಯಾವಾಗ್ಲೂ. ಸೊ ಅದೆರಡೂ ದೈವದಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡು ಅವರು ಹೆಚ್ಚು ಕಡಿಮೆ ನನ್ಗೆ ಗೊತ್ತಿರೋ ಹಾಗೆ ಒಂದು 70 ವರ್ಷದಿಂದ 75 ವರ್ಷದಿಂದ ಅಮ್ಮ ಮದುವೆ ಆದಾಗಿಂದನೂ ಅವರು ಆ ಎರಡೂ ದೇವ್ರಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ರು. ಯಾಕೆಂದ್ರೆ ನಮ್ಮ ಅಮ್ಮನ ತಾತನ ಮನೆನೂ ಹರದನಹಳ್ಳಿದೆ. ನಮ್ಮ ಅಮ್ಮನ ತಾತನ ಮನೆ, ಅವರು ಬರ್ತಿರೋರು, ಬಂದು ಹೋಗಿ ಮಾಡೋರಂತೆ. ಸೊ ಹಾಗಾಗಿ ನಮ್ಮ ಕುಮಾರಣ್ಣವ್ರಿಗೆ ಏನಾಯ್ತು, ಎಲ್ಲೂ ಬೇಡ, ಅದು ನಮ್ಮ ಹುಟ್ಟೂರು. ಆಮೇಲೆ ಎರಡೂ ದೇವರ ಸನ್ನಿಧಿಲಿ ಮದ್ಯಕ್ಕಿದೆ ಅದು. ಇವ್ರು ಯಾವಾಗಲೂ ಹಗಲು ರಾತ್ರಿ ಯಾವ ದೇವ್ರ ಧ್ಯಾನದಲ್ಲಿದ್ರೋ ಅದೇ ಸ್ಥಳದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಒಂದು ಎಲ್ರಿಗೂ ಹೇಳಿದ್ರು, ಫ್ಯಾಮಿಲಿ ಮೆಂಬರ್ಸ್ಗೆ. ಸರಿ ಆಯಿತು, ಅವ್ರ ಆಸೆ ಅಂತಾನೆ ಅಲ್ಲೇ ಮಾಡೋಣ, ಸೂಕ್ತ ಸ್ಥಳ ಅದೇ ಅಂತ ಅನ್ನಿಸ್ತು. ದೇವ್ರ ಸನ್ನಿಧಿನಲ್ಲಿ ಯಾವ ದೇವರಲ್ಲಿ ನಂಬಿಕೆ ಇಟ್ಕೊಂಡು ನಮ್ಮಮ್ಮ ಇಷ್ಟು ದಿವಸ ಬಂದಿದ್ದಾರೋ ಆ ದೇವ್ರ ಮಡ್ಲಲ್ಲೇ ನಮ್ಮಮ್ಮ ಇಲ್ಲಿ ನೋಡಿ. ಗೊತ್ತಿಲ್ಲ ಇದು ಕಾಕತಾಳಿಯನೋ ಇದೋ ಗೊತ್ತಿಲ್ಲ ನಮಗೆ. ನಮ್ಮಮ್ಮನ್ನ ಮಣ್ಣು ಮಾಡೋದಕ್ಕೆ ಮುಂಚೆ ನಾವು ಅಲ್ಲಿರ್ಲಿಲ್ಲ, ಗೊತ್ತಿಲ್ಲ. ನಾವು ಊರಲ್ಲಿ ಇದ್ರಿಗಿಲ್ಲ ಕಡೆಗೆ ಹೋಗಿ ಬಂದ್ವಲ್ಲ, ಗರುಡ ಬಂತಂತೆ. ನಾವು ನೋಡಿಲ್ಲ, ನಮ್ಗೆ ಹೇಳಿದ್ದಲ್ಲಿ ಜನ ಹೇಳಿದ್ದು, ನೀವು ಸಂಸ್ಕಾರ ಮಾಡಕ್ ಬರಕ್ ಮುಂಚೆ ಅಕ್ಕ ಗರುಡ 2 ರೌಂಡ್ ಸುತ್ಬಿಟ್ಟು ಹೊಟ್ಟೋಯ್ತು ಅಂದ್ರು. ಆಮೇಲೆ ಬೆಳಗ್ಗೆ ಮಂಗಳವಾರ ಬೆಳಗ್ಗೆ ಅಪ್ಪ ಏನ್ ಹೇಳಿದ್ರು, ನನಗೆ ಅವಳು ಅಷ್ಟು ಪೂಜೆ ಮಾಡ್ತಾ ಇದ್ಲು, 11 ದಿವಸ ಇಲ್ಲಿ ವಿಷ್ಣು ಪಾರಾಯಣ, ವಿಷ್ಣು ಸಹಸ್ರನಾಮ ಮತ್ತೆ ರುದ್ರ ಚಮಕ ಹೇಳ್ಬೇಕು 11 ದಿವಸ ಅಂತ ಹೇಳಿದ್ವಿ. ಪುರೋಹಿತರಿಗೆ ಕೇಳಿ ಅರೇಂಜ್ ಮಾಡಿದ್ರು. ಸರಿ 10:30 ನಾವಲ್ಲಿ ಹೋದ್ವಿ. 10:30 ಶುರು ಮಾಡಬೇಕು ಅಂದ್ರು. ಅಪ್ಪ ನಾನು ಅಕ್ಕ ಎಲ್ಲರೂ ನಮ್ಮ ಅತ್ತಿಗೆ ಇದ್ದಿರೆಲ್ಲ ಹೋದ್ವಿ. ಆ ಪುರೋಹಿತ್ ಹೇಳಿದ್ರು, ಅಮ್ಮ ನಾನು ಬಂದಿಲ್ಲಿ ಕೂತ್ಕೋತ್, ನಾವು 11 ಗಂಟೆಗೆ ಹೋದ್ವಿ, ಅವ್ರು ಇನ್ನೂ ಶುರು ಮಾಡಿರಲಿಲ್ಲ, ಕಾಯ್ತಾ ಇದ್ರು. 10:30 ಬಂದ್ವಿ, ಶುರು ಮಾಡಿ ಅಂತ ಹೇಳಿದ್ರು ಅಂತ. ಇವತ್ತು ಗರುಡ ಮೇಲೆ ಬಂದ್ಬಿಟ್ಟು ಹೋಯ್ತಮ್ಮ. ಅದೇನೋ ಗೊತ್ತಿಲ್ಲ, ಗರುಡ ಸುಮ್ಮನೆ ಬರೋದಿಲ್ಲ, ಅದು ಒಂದೇನೋ ವಿಶೇಷ ದಿವಸ, ಜಾತ್ರೆ ದಿವಸ ಬರುತ್ತೆ. ಇವತ್ತು ಬಂದ್ಬಿಟ್ಟು 2 ಸುತ್ತು ಹಾಕ್ಬಿಟ್ಟು ಹೋಯ್ತು ಅಂದರು. ನಾವು ಕಣ್ಣಲ್ಲಿ ನೋಡಿಲ್ಲ, ಪುರೋಹಿತರು ಹೇಳಿದ್ರಲ್ಲ ಇರ್ಬೋದೇನೋ, ಸರಿ ಅಂದ್ಕೊಂಡ್ವಿ. ಸರಿ ಎಲ್ಲ ಶುರು ಮಾಡಿದ್ರು. ವಿಷ್ಣು ಸಹಸ್ರನಾಮನು ಮುಗೀತು, ಮತ್ತು ರುದ್ರ ಚಮಕನು ಇನ್ನೇ ಲಾಸ್ಟ್ ಹೇಳ್ತಾ ಇದ್ರು. ಲಾಸ್ಟ್ 2 ಮಿನಿಟ್ಸ್ ಕನ್ಕ್ಲೂಡಿಂಗ್ ಇದಿತ್ತು. ಮೇಲೆ ನೋಡ್ತೀವಿ ಮತ್ತೆ ಗರುಡ ಬಂದು 2 ಸುತ್ತು ಹಾಕ್ಬಿಟ್ಟು ಒಂಥರ ಕಣ್ಣಿಗೆ ಸಡನ್ ಮರೆ ಆಗೋಯ್ತು. ನಾವೇ ಕಣ್ಣಲ್ಲಿ ನೋಡ್ಬಿಟ್ವಿ. ಈ ವೈಜ್ಞಾನಿಕ ಯುಗದಲ್ಲಿ 1 ಮಿನಿಟಲ್ಲಿ ನಮಗೆ ಇದೇನಿದು ದೈವದಲ್ಲಿ ನಿಜವಾಗ ನಾವು ನಂಬ್ಕೊಂಡಿರೋದು ನಿಜಾನ? ಗರುಡ ಯಾಕೆ ಅದೇ ಟೈಮ್? ಈಗಲೂ ನಮ್ಗದು, ನಾನು ನನ್ನ ಹಸ್ಬೆಂಡ್ ಮಾತಾಡ್ಕೊತೀವಿ, ದೇವ್ರನ್ನ ನಂಬ್ತೀವಿ ಹೌದು, ಬಟ್ ಆ ಟೈಮ್ಗೆ ಅದು ಬರಬೇಕು 3 ದಿವಸದಿಂದ ಅಂದರೆ ಇದೇನೋ ನಮಗಂತೂ ಅರ್ಥ ಆಗಲ್ಲ. ನನ್ನ ಹಸ್ಬೆಂಡಿಗೆ ಎಸ್ಪೆಷಲಿ ಕಾಯಕವೇ ಕೈಲಾಸವ, ನಂಗೆ ಡಾಕ್ಟ್ರ್ ಕೆಲಸ ಬಿಡು, ನನ್ನ ದೇವ್ರ ಪೂಜೆ ಕರಿಬೇಡ ಅಂತಾರೆ, ಬರೋದು ಇಲ್ಲ ಹೆಚ್ಚವರು. ಅವ್ರು ನನಗೆ ಪ್ರಶ್ನೆ ಮಾಡ್ತಾರೆ, ಏನು ಶೈಲು ನಂಗೆ ಅರ್ಥನೇ ಆಗ್ತಿಲ್ವಲ್ಲ, ಇದೇನು ಗರುಡ ಮೇಲೆ ಬರೋದು ಅಂದ್ರೆ ಏನು, ಸುತ್ತೋದು ಅಂದ್ರೆ ಏನು ಅಂತ. ಅದು ಗೊತ್ತಿಲ್ಲ, ದೈವದ ಆಟನ ನಮ್ಮಮ್ಮನ ಈಗ ನಮ್ಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.